ಅಲ್ಲಿ ಈಗಾಗಲೇ ಆಶ್ರಯ ಯೋಜನೆ ಒಳಗೆ JT ಪಾಟೀಲ್ ಸಾಹೇಬರು 70 ಮನೆಗಳು ಕಟ್ಟಿಕೊಟ್ಟಾರೆ. 108 ಹಕ್ಕುಪತ್ರ ಇಶ್ಯೂ ಮಾಡ್ಯಾರ ತಾಲೂಕು ಪಂಚಾಯತಿಯಿಂದ. ಅವು ಡೂಪ್ಲಿಕೇಟ್ ಇದ್ದಾವೆ ಅಂತೇಳಿ ಇನ್ನೂವರೆಗೂ ಸರಿಯಾಗಿಲ್ಲ ಅಂತೇಳಿ ಯೂಸ್ ಹೊತ್ತು ಉತ್ತರ ಕೊಡ್ತೀವಿ. ಯಾರ ಮೇಲೆ ನಮ್ಮ ಜಗದೀಶ್ ಗುರುಮುಟ್ಟಿ ಅವ್ರಿಗೆ ಈ ಪ್ರೆಸೆಂಟ್. ಇದಕ್ಕೆ ನಮಗೊಂದು ಈಗಾಗಲೇ ನಮ್ಮ ತಾಲೂಕು ಪಂಚಾಯತಿ JDP ಅವ್ರಿಗೆ ಸಾಕಷ್ಟು 5 ವರ್ಷ ನಿರಂತರ ಭೇಟಿ ಕೊಡಾಕ್ತೀವಿ ಸರ್. ಹೋರಾಟ ಮಾಡಿವ್ರಿ, ಎಲ್ಲ ಆಗೈತಿ. ಅದಕ್ಕೆ ನಿಮ್ಗೆ ಈ ನಿಗಮಕ್ಕೂ ಪತ್ರ ಬರ್ದಾನೆ ಕೇಳ್ಯಾರ JDP ಅವ್ರಿ. ಇದನ್ನೊಂದು ಸಮಸ್ಯೆ ಒಟ್ಟು ಬಗೆಹರಿಸಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಏನೋ ಆಸ್ತಿ ಇಲ್ಲರಿ ಸರ್ ಅವ್ರಿಗೆ. ಅದ ಈ ಜನವಸತಿಗೆ ಅಂತೇಳಿ ಮೀಸಲಿಟ್ಟಿದ್ದ ಜಾಗ ಸರ್. ಕೊಡೋಕ್ಕೇನು ಪ್ರಾಬ್ಲಮ್ ಅವ್ರಿಗೆ? ಹ್ಯಾಂಬಲ್ ಸರ್, ಬರೇ ಆಶ್ವಾಸನೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯವ್ರು ಮೈ ಮೇಲೆ ಹಾಕೋಕ್ತಾರಲ್ರಿ. ಮೇಲಾಧಿಕಾರಿಗಳು ಬೆಂಗಳೂರವ್ರು ಮಾಡ್ಬೇಕಂತ ಹೇಳ್ತಾರೆ ರೀ. ಅದಕ್ಕೆ ನಾವು ಬೇಡ ಅಂತೇಳಿ ಬೆಂಗಳೂರು ಈ 2ನೇ ಬಾರಿ ಬರೆದ್ರು ಸರ್. ಇವಾಗ ನಾವು ಒಂದು 100 ಜನ ಬಂದಿದ್ರು ಸರ್. ಎಲ್ಲಿ ಈಗ ತಾಲೂಕಿನ ಕೊಣ್ಣೂರು ಗ್ರಾಮದ ಅಂತ ಹೇಳ್ತಿರಲ್ಲ, ಸರ್ ಇದು ಹಳ್ಳಿ ಪ್ರದೇಶ ಬರುತ್ತಾ, ಟೌನ್ ಪ್ರದೇಶ ಬರುತ್ತಾ? ಗ್ರಾಮೀಣ. ಮತ್ತೆ ಪಂಚಾಯತ್ PDO ಏನ್ ಮಾಡ್ತಾನೆ ಅವನು? ಕತ್ತೆ ಕಾಯ್ತಿದ್ದಾನ್ರಿ ಸರ್. ಏನು ಗ್ರಾಮ ಪಂಚಾಯತ್ ಮೆಂಬರ್ ಸರ್. ನಾ ಹಳ್ಳಿ ತಗೊಳ್ಳಿ ಫೋನ್ ತಗೊಳ PDO ತಗೊಳ್ಳಿ. ಸರ್ ನಮಸ್ಕಾರ ಸರ್. ಸಾಹೇಬ್ರು ಮಾತಾಡ್ತಾರಲ್ರಿ? ಹಲೋ, ನಾನು ರಾಜೀವ್ ಗಾಂಧಿ ವಸತಿ ಒಂದು AGM ಮಾತಾಡ್ತಾ ಇದ್ದೆ. ಈಗ ಅಲ್ಲಿ ಜಾಗ ಇದೆಯಾ, ಲ್ಯಾಂಡ್ ಅವೈಲೇಬಲ್ ಇದೆಯಲ್ಲ? ಸೊ ಲ್ಯಾಂಡ್ ಎಷ್ಟು ಎಕರೆ ಇದೆ? 19 ಎಕರೆ. ಮತ್ತೆ 19 ಎಕರೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ಏನಿಲ್ಲ, ಈಗಾಗಲೇ ಅದನ್ನ ಫುಲ್ ಮಾಡ್ಬಿಟ್ಟಿದ್ದಾರೆ ಸರ್. ಕಟ್ಕೊಂಡೇ ಬಿಟ್ಟಿದ್ದಾರೆ ಸರ್. ಅದನ್ನ ಫುಲ್ ಈಗ ಖಾಲಿ ಇಲ್ಲ ಸರ್. ಜಾಗ ಖಾಲಿ ಇಲ್ವಾ? ಇಲ್ಲ. ಹಕ್ಕುಪತ್ರ ಕೊಟ್ಟಿಲ್ಲ? ಹಕ್ಕುಪತ್ರ ಅದರಲ್ಲಿ ಒಂದು 25% ಕೊಟ್ಟಿದ್ದಾರೆ ಸರ್. ಬಟ್ ಅವು ಕೂಡ ಅವ್ರ ಹತ್ರ ಮ್ಯಾಚ್ ಆಗಿ ಅಥವಾ ಮಿಸ್ ಆಗಿ ಅಲ್ಲ, ಅದು ಓಕೆ, ಏನಾರು ಆಗಲಿ ಬಿಡಿ. ಅದು ಹಕ್ಕುಪತ್ರ ಒಟ್ಟು ಕೊಟ್ಟಿದ್ದೀರಾ? ಒಂದು ಸ್ವಲ್ಪ ಕೊಟ್ಟಿಲ್ಲ. ಒಂದು 25% ಕೊಟ್ಟಿದ್ದಾರೆ ಸರ್. ಇನ್ನೂ 75% ಸರಿ ಆಯ್ತಪ್ಪ. ಈಗ ಹಾಲಿ ಕಟ್ಕೊಂಡಿರೋರಿಗೆ ಅವ್ರೇನಾದ್ರು ಎಲಿಜಿಬಲ್ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ರದ್ದು ಮಾಡ್ಬೇಕಲ್ವಾ? ಅವ್ರನ್ನ ಕ್ಯಾನ್ಸಲ್ ಮಾಡಿ ಬೇರೆಯವ್ರು ಕೊಡ್ಬೇಕಲ್ವಾ? ಅವ್ರವ್ರೆ ಅನಧಿಕೃತವಾಗಿ. ಟೋಟಲ್ ಎಷ್ಟು ಎಕರೆ? ಟೋಟಲ್ 19 ಎಕರೆನಲ್ಲಿ ಎಲ್ಲ ಅವರವರು ಎಷ್ಟೆಲ್ಲ ಸೈಟ್ಗಳಲ್ಲಿದ್ದಾರೆ? ಮತ್ತೆ ನೀವು ಅಲ್ಲರಿ, ನಾನು ಹೇಳೋದೇನು ಗೊತ್ತಾ, ನೀವುಗಳು ಹೆಂಗನೇ ಬಿಡ್ತೀರಾ ಅವ್ರಿಗೆಲ್ಲ? ಬಿಟ್ಟಿಲ್ಲ. ನಾನು 5 ವರ್ಷದಲ್ಲಿ ಒಂದೇ ಒಂದು ಕಟ್ಟಿಲ್ಲ ಸರ್. ಅದು ಹಿಂದೆ ನಾನೀಗ ಒಂದು 4 ವರ್ಷ ಆಯ್ತು. ನೋಟಿಸ್ ಕೊಡಿ ಅವ್ರಿಗೆ. ಏನು ಗೊತ್ತಾ, ಈಗ ಯಾರಿಗೆ ಅವೈಲಬಲ್ ನೀಡಿ ಇದೆ, ಯಾವ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ 30-40 ಕೊಡೋವ್ರಿಗೆ ಅವಕಾಶ ಇದೆ. ಕೆಲವರು ದಬ್ಬಾಳಿಕೆ ಮಾಡಿಕೊಂಡು 2-3 ನೀವು ಹೇಳ್ದಂಗೆ ಮಾಡ್ಕೊಂಡಿದ್ರೆ ಅಂಥವ್ರಿಗೆಲ್ಲ ನೋಟಿಸ್ ಕೊಟ್ಟು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ತೆರವುಗೊಳಿಸ್ಬೇಕಲ್ಲ. ಅದನ್ನ ಮಾಡಕ್ ಹೋದ್ರೆ ಸರ್ ಸ್ಟ್ರೈಕ್ ಮಾಡಿ ಅಲ್ಲ, ನಾನೀಗ ಸ್ಪೀಕರ್ ಆನ್ ಮಾಡಿದ್ದೀನಿ. ಇಲ್ಲೊಂದು 4-5 ಜನ ಬೈದಾರೆ, ಅದಕ್ಕೆ ನಿಮ್ಮ ನೋಡಿ ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಕೇಳಿಸ್ಕೊತಾ ಇದ್ದಾರೆ ನಿಮ್ಮ ಮಾತು. ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಕೇಳಿಸ್ಕೊಳ್ಳಿ ಸರ್. ಅವ್ರಿಗೆ ಗೊತ್ತಿದೆ ಸರ್. ನಾವು ಅವ್ರ ಕೂಡನೆ ಅಲ್ಲೆಲ್ಲ ಸರ್ವೆ ಮಾಡಿದ್ವಿ ಸರ್. 265 ಮನೆಗಳಿಗೆ ಈಗಾಗಲೇ ಸರ್ವೆ ಮಾಡಿದ್ವಿ ಸರ್. ಸರ್ವೆ ಮಾಡಿದಾಗ ಯಾರು ಅದೇ ಅಧಿಕೃತ ಇದ್ದಾರೆ, ಯಾರು ಅನಧಿಕೃತ ಇದ್ದಾರೆ ಎಲ್ಲ TP ಗೆ ವರದಿ ಕೊಟ್ಟಿದ್ವಿ ಸರ್. ಆ TP ಇಂದ JDP ಗೆ ವರದಿ ಬಂದಿದೆ ಸರ್. JDP ಇಂದ ಈಗಾಗಲೇ ಗೌರ್ಮೆಂಟ್ ವರದಿ ಹೋಗಿದೆ ಸರ್. ಈ ರೀತಿ ಪೋಷನ್ ಹೀಗೆ ಇದೆ. ಅದನ್ನ ಅಥೆಂಟಿಕ್ ಆಗಿ ನಾ ಹೇಳ್ತಾ ಇರೋದು ಸರ್. ಈಗ ರೈಟ್ಗೆ ಕೊಟ್ಟಿದ್ವಿ ಸರ್. ಈ ರೀತಿ ಆಗಿದೆ, ಹೀಗಿದೆ ಅಂತ ಹೇಳಿ ಪೂರ್ತಿ ಏನೋ ಅದು ಉಳಿದಿಲ್ಲ ಸರ್. ಅದು ಯಾವುದು ಚಿಟ್ಕೊಳ್ಳುವಂಥದ್ದು ಏನೂ ಇಲ್ಲ ಸರ್. ಅವ್ರಿಗೆ ಗೊತ್ತಿದೆ. ಅವ್ರೇನೋ ಹೋರಾಟ ಮಾಡ್ತಿದ್ದಾರಲ್ಲ ಇವರು, ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ ಸರ್. ನಾವು ಅಧಿಕಾರಿಗಳಿಗೂ ಮನಸ್ಸಿದೆ ಸರ್, ಮಾಡಬೇಕು ಅಂತಾನೆ. ಈಗ ನೋಡಪ್ಪ, ಈಗ ನಾನು ಈಗ ಆಯ್ತು, ಏನೇ ಅರ್ಥ ಆಯ್ತು ನನಗೆ ಅಂಶದ್ದು. ಓಕೆ, ಈಗ ಒಂದು ಅವರು ಎಲಿಜಿಬಲ್ ಇದ್ದು ಅವ್ರು ಕೊಡಲೇಬೇಕು ಅಂದರೆ ಅವ್ರಿಗೆ ಹಕ್ಕುಪತ್ರ ಕೊಡಿ. ಓಕೆ, ಒಂದು 94C ನಲ್ಲಿ ಕೊಡ್ತಿರೋ ಅಥವಾ ಆಶ್ರಯ ಸ್ಕೀಮಲ್ಲಿ ಕೊಡ್ತಿರೋ ನೋಡಿ. 94C ಬರಲ್ಲ ಸರ್. ಅದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಸರ್.
ಹಾಂ ಅದಕ್ಕೆ ಮೊದಲು ವ್ಯವಸಾಯ ಜಾಗ ಸರ್ ಅದ ವ್ಯವಸಾಯ ಅಂತಂದ್ರೆ ಅದು ವ್ಯವಸಾಯ ತರ ಇದ್ದಂಥದ್ದು ಖರಾಬ್ ಮಾಡಿದ್ದಾರೆ ಅಂತ ಕಾಣಿಸ್ತು ಈಗ ಅಂತಂದ್ರೆ ಮೊದಲು ದೇಸಾಯಿ ಅವರು ಅದು ವಿಡಿಯೋ ಇಂದ ಕೊಟ್ಟಿದ್ದಾರೆ ಹೆಸರಿಗೆ. ಹಾಗಾಗಿ ಅಲ್ಲಿ ನನಗೆ ತೋರಿಸಿ ನನಗೆ ಕೊಟ್ಟಿಗೆ ಏನು ಮಾಡಕ್ ಬರಲ್ಲ ಅಂತ ಅವರು ಕೂಡ ಈಗ ನೀವು ಹೆಸರಿರೋದ್ರಿಂದ ನೀವು ನಮ್ಮ ರಾಜೀವ್ ಗಾಂಧಿ ಹೆಸರು ಮೂಲಕ ಕೊಡಬೇಕು, ಇಲ್ಲ ನೀವೇ ಕೊಡಬೇಕು. ಇವರು ಒಂದ್ಸಾರಿ ಇನ್ನೂರು ಕಳಿಸ್ತಿದ್ರು, ಮೊದಲು ಪಂಚಾಯತ್ ಕಳಿಸಿದ್ರು ನನಗೆ ನಿಗಮಕ್ಕೆ ಕಳಿಸಿದ್ರು. ಅದು ಸೈಟ್ ಕ್ಲಿಯರ್ ಇಲ್ಲದೆ ಇರೋದಕ್ಕಾಗಿ ಅಂದ್ರೆ ಸೈಟ್ ಅಲ್ಲಿ ಈಗಾಗಲೇ ಕಟ್ಕೊಂಡಿರೋದ್ರಿಂದ ನಿಮಗೆ ಕೊಡಕ್ಕಾಗಲ್ಲ, ಎಲೆಕ್ಷನ್ ಮಾಡೋಕ್ಕಾಗಲ್ಲ, ಎಷ್ಟು ಸೈಟ್ ಅಲ್ಲೇ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ರಿಟರ್ನ್ ಬರೋದು. ಈಗ ಒಂದು ಕೆಲಸ ಮಾಡ್ರಿ, ಈ ವಯಸ್ಸಲ್ಲಿ ಇದೆ ಲ್ಯಾಂಡ್ ಅಂತ ಆಯಿತು, ನೀವೇನು ಮಾಡಿ ತಾಲೂಕಿನ ಇವರು ಬಂದ್ಬಿಟ್ಟು ಕೆಲವರು 70-30, ಕೆಲವರು 20-30, ಕೆಲವರು 30-40, ಕೆಲವರು 80/80 ಏನೋ ಹೇಗಿದೆ ಅದೆಲ್ಲ ಸೈಟ್ಗಳೆಲ್ಲ ಆಕ್ರಮಿಸ್ಕೊಬಿಟ್ಟು ಇದ್ದಾರೆ. ಕೆಲವರೆಲ್ಲ ಮನೆಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಖುದ್ದು ವೆರಿಫೈ ಮಾಡಿ ನೀವುಗಳು ಒಂದು ಕಮಿಟಿ ಥರ ಮಾಡಿಕೊಂಡು ರಿಪೋರ್ಟ್ ಮಾಡಿ ಯಾರು ಎಲಿಜಿಬಲ್ ಇದ್ದಾರೆ ಆಯಿತಾ. ಮತ್ತು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ಪರ್ಸನ್ಗೆ ಒಂದು ಕುಟುಂಬಕ್ಕೆ 30-40 ಮಾತ್ರ ಕೊಡೋಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬಿಟ್ಕೊಡಿ ಅಂದ್ಬಿಟ್ಟು ನೋಟಿಸ್ ಕೊಡ್ರಿ ಒಂದು. ಆಮೇಲೆ ಪ್ಲಾನ್ ಮಾಡಿಸಿ, ಲೇಔಟ್ ಪ್ಲಾನ್ ಮಾಡಿಸಿ, ಆ ಪ್ಲಾನ್ ಪ್ರಕಾರ ಅವೆಲ್ಲ ಮಾಡಿ. ಅದು ಇಲ್ಲಿ ಬೈದಾರೆ ಅವರು, ನಾನು ಹೇಳ್ತಾ ಇದ್ದೀನಿ. ಹಾಂ ಹಂಗೆ ಮಾಡಿ, ಅವ್ರು ಹೇಗಿದಾರೋ ಅವ್ರಿಗೆ ಹಕ್ಕುಪತ್ರ ಕೊಡ್ಸಾಗಿದ್ರು ಕೊಡಿಸಿ. ಅದೇ ಸರ್, ಈಗ ಈ ರೀತಿ ಇದೆ, ಏನ್ ಮಾಡೋಣ ಅಂತ ಬರ್ದಿರಿ ಸರ್ ಈ ಹೊಸರಿಗೆ. ಅವರು ಜೆಡ್ ಪಿ ಬರ್ದಿದ್ದಾರೆ ಸರ್, ಜೆಡ್ ಪಿ ಅಲ್ಲಿ ಕ್ಲಿಯರಿಫೈಗೆ ಬರ್ದಿದ್ದಾರೆ ಸರ್.